ಹೈಕೋರ್ಟ್ನಿಂದ ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಇದೀಗ ಪ್ರತಿಭಟನೆ ಮಾಡಲೇಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದ ಸಾರಿಗೆ ಇಲಾಖೆಯ ನೌಕರರನ್ನ ಪ್ರತಿನಿಧಿಸ್ತಾ ಇರುವ ಇಡೀ ಹೋರಾಟವನ್ನ ಸಂಘಟಿಸ್ತಾ ಇರುವ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಮಧ್ಯಾಹ್ನ 3 ಗಂಟೆಗೆ ಎಐಟಿಯುಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಅನ್ನು ನಡೆಸಲಾಗುತ್ತೆ. ಈಗಾಗಲೇ 2 ಸಂಘಟನೆಯಿಂದ ಬಂದ್ಗೆ ಬೆಂಬಲವನ್ನ ವಾಪಸ್ ಪಡೆಯಲಾಗಿದೆ. ಉಳಿದ 5 ಸಂಘಟನೆಗಳಿಂದ ಬಂದ್ ನಡೆಸೋಕೆ ಬೆಂಬಲ ಸಿಗುವ ಸಾಧ್ಯತೆಗಳಿದೆ. ಎಲ್ಲ ವಿಚಾರಗಳ ಬಗ್ಗೆ ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನ ನಡೆಸುವುದಿದೆ ಜಂಟಿ ಕ್ರಿಯಾ ಸಮಿತಿ. ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ ಸರ್. ಈಗ ಕೋರ್ಟ್ ಆದೇಶದ ಬೆನ್ನಲ್ಲೇ ನೀವು ನಡೆಯುತ್ತೆ. ನಾವು ಈಗ ಕೋರ್ಟ್ ಆದೇಶದ ಪ್ರತಿಯನ್ನ ತಗೊಳ್ತೀವಿ. ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರ್ತೀವಿ. ಸಭೆ ಸೇರಿ ಮಾಧ್ಯಮದ ಮಿತ್ರರನ್ನ ಕರೆದು ನಿಮ್ಮ ಮೂಲಕ ನಾವು ವಿಚಾರವನ್ನ ತಿಳಿಸ್ತೀವಿ. ಇನ್ನೂ ಕೂಡ ಟೈಮ್ ಇದೆ. ನಾವು ಇವತ್ತ ರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕೋರ್ಟ್ ಏನ್ ಹೇಳುತ್ತೆ 2ನೇ ಭಾಗ ಈಗಲೂ ಕೂಡ ಸಾರಿಗೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನ ಈಡೇರಿಸಿದ್ರೆ ಕೋರ್ಟ್ ಹೇಳ್ತು ಆಮೇಲೆ ಮಾಡ್ತು ಅನ್ನೋದಕ್ಕಿಂತ ಸರ್ಕಾರಕ್ಕೆ ಹೆಚ್ಚು ಗೌರವ ಬರುತ್ತೆ, ಘನತೆ ಬರುತ್ತೆ ಅಂತ ಹೇಳಿಕ್ ಬಯಸ್ತೀವಿ. ಕಳೆದ ಬಾರಿ ಕೋರ್ಟ್ ಕೂಡ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿತ್ತು. ನಿಮ್ದೇನು ಸಮಸ್ಯೆ ಇದ್ರೆ ನೀವೇ ಬಗೆಹರಿಸಿಕೊಳ್ಳಿ, ಜನಸಾಮಾನ್ಯರಿಗೆ ತೊಂದರೆ ಕೊಡಬೇಡಿ ಅಂತ. ಅದಾಗಿ ನಂತರ ಕೂಡ ನೀವು ಲಾಸ್ಟ್ ಬಾರಿ ಒಂದು ಅರ್ಧ ಮುಷ್ಕರ ಮಾಡಿದ್ವಿ ಕಳೆದ ಬಾರಿ. ಇದೀಗ ಮತ್ತೆ PL ಸಲ್ಲಿಕೆ ಸಂದರ್ಭದಲ್ಲೂ ಕೂಡ 9847 ಆ ಒಂದು ಅರ್ಜಿಯಲ್ಲಿ ಇದು ಕೈಗಾರಿಕೆ ವಿವಾದ ಕಾಯ್ದೆಯನ್ನು ಕೂಡ ಉಲ್ಲೇಖ ಮಾಡಿದ್ರಿ. ಅಂದ್ರೆ ಇದು ಸಂಧಾನದ ಹಂತದಲ್ಲಿರುವಾಗಲೇ ನೀವು ಈ ರೀತಿ ಮುಷ್ಕರ ಕೂಡಿಯೋದು ಎಷ್ಟು ಸರಿ? ನೀವೇ ನಿಯಮನ ಉಲ್ಲಂಘನೆ ಮಾಡಿಲ್ವಾ ಅಂತ? ನಾವು ಸಂಧಾನ ಪ್ರಕ್ರಿಯೆಯಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಂಗಿದ್ರೆ ಕಾರ್ಮಿಕ ವರ್ಗ ಚಳುವಳಿ ಮುಷ್ಕರದಂತವು ನಡೆಯೋದಿಲ್ಲ. ಆ ಸಂಧಾನ ಪ್ರಕ್ರಿಯೆಗೆ ಗೌರವ ಕೊಡ್ತಕ್ಕಂಥ ಜನ ಇರಬೇಕಲ್ಲ. ಈಗ ಹಿಂದೆ 8-5 ಸಮಯದಲ್ಲಿ ಮುಷ್ಕರದ ಸಮಯದಲ್ಲಿ ಸಂಧಾನ ಪ್ರಕ್ರಿಯೆ ಏರ್ಪಟ್ಟಿದೆ. ಎಷ್ಟು ದಿವಸ ಆಗಿದೆ? ಹೆಚ್ಚು ಕಡಿಮೆ 8 ತಿಂಗಳು 9 ತಿಂಗಳಾಗಿದೆ. ಏನು ಲೇಬರ್ ಕಮಿಷನರ್ ಏನ್ ತೀರ್ಮಾನ ಮಾಡಿದ್ದಾರೆ? ಅದು ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ. ಸೊ ಅದರಿಂದ ನಾವು ಏನೂ ಉಲ್ಲಂಘನೆ ಮಾಡಿಲ್ಲ. ಕಾರ್ಮಿಕರು ಅನ್ಯಾಯವಾದಾಗ ಮುಷ್ಕರ ಮಾಡತಕ್ಕಂಥದ್ದು ನಮಗೆ ಸಂವಿಧಾನಬದ್ಧವಾದಂತ ಹಕ್ಕು, ಐಡಿ ಕಾಯ್ದೆ ಹಕ್ಕು. ಅದರನ್ನುವೇ ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ. ನಾವು ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಮನಸ್ಥಿತಿ ಉಳ್ಳವರಲ್ಲ ಜಂಟಿ ಕ್ರಿಯಾ ಸಮಿತಿಯವರು. ನಾವು ಅತ್ಯಂತ ಜವಾಬ್ದಾರಿಯಾಗಿ ನಡ್ಕೊಂಡಿದ್ದೀವಿ. ಈಗಲೂ ಕೂಡ ಅವರ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನ್ಯಾಯಾಲಯ 5-8ರಲ್ಲೂ ಕೂಡ ಇದೇ ರೀತಿ ಆದೇಶ ಮಾಡಿತ್ತು. ಆದರೆ ಆ ಆದೇಶವನ್ನು ಅವ್ರು ಪಾಲಿಸಿಲ್ಲ. ಮಾತುಕತೆ ಕರೆದಿದ್ದಾರೆ, ಆದ್ರೆ ಶೆಟ್ಲು ಮಾಡಿಲ್ಲ. ನಾವು ಶೆಟ್ಲ್ ಆಗಬೇಕು ಅನ್ನೋದ್ರಲ್ಲಿ ನಾವು ಇದೀವಿ. ಆದೇಶದ ಹೊರತಾಗಿಯೂ ಕೂಡ ಮುಷ್ಕರ ನಡೆದಿದ್ರು ಕೂಡ ಅಷ್ಟೊಂದು ಬೆಂಬಲ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಈ ಹಿಂದೆ ಅನಂತ್ ಸುಬ್ರಾವ್ ಇದ್ದಂತಹ ಸಂದರ್ಭದಲ್ಲಿ ಅವರದೇ ನಿರ್ಧಾರ ಅಂತಿಮ ಆಗ್ತಾ ಇತ್ತು. ಈಗ ಜಂಟಿ ಕ್ರಿಯಾ ಸಮಿತಿ ಎಲ್ಲೋ ಒಂದು ಕಡೆ ಒಂಟಿ ಕ್ರಿಯಾ ಸಮಿತಿ ಆಯ್ತು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ಆರೋಪ. ಇಲ್ಲ ಸರ್, ಜಂಟಿ ಕ್ರಿಯಾ ಸಮಿತಿಯಲ್ಲಿ 8 ಸಂಘಗಳು ಜೊತೆನಲ್ಲಿದೆ. ಅದರಲ್ಲಿ 2 ಸಂಘಗಳು ನಿನ್ನೆ ಸಂಜೆವರೆಗೂ ನಮ್ಮ ಜೊತೆ ಇದ್ರು. ನಿನ್ನೆ ಯಾವಾಗ ಮುಷ್ಕರ ಮುಂದುವರಿಯುವಂತ ಸೂಚನೆ ಕಂಡಿದೆ, ಅದಕ್ಕಾಗಿ ಅವರು ಅವರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಅವರು ವಾಪಸ್ ಹೋಗಿದ್ದಾರೆ ಹೊರತು ಇನ್ನು 6 ಸಂಘಗಳು ನಾವು ಜಂಟಿಯಾಗಿ ಇದೀವಿ. ಮತ್ತು ಇತರೆ ಸಂಘಗಳು ಸಾರಿಗೆ ನಿಗಮಗಳಲ್ಲಿರೋರು ಅವ್ರು ಯಾರು ಕೂಡ ಈ ಮುಷ್ಕರವನ್ನ ವಿರೋಧಿಸಿಲ್ಲ. ಸೊ ಇದು ಪಾಸಿಟಿವ್ ಬೆಳವಣಿಗೆ. ಒಂದಿಲ್ಲ, ಕೆಲವರು ಬೆಂಬಲ ಕೂಡ ಕೊಟ್ಟಿಲ್ಲ. ಅಂದ್ರೆ ಬೆಂಬಲ ಅಂದ್ರೆ ನೈತಿಕ ಬೆಂಬಲ ರೀತಿಯಲ್ಲಿ ಇದ್ರು. ಈ ಮುಷ್ಕರ ಮಾಡುದಾದ್ರೆ ಮಾಡಿ, ನಮ್ದೇನು ವಿರೋಧನಿಲ್ಲ, ಬೆಂಬಲ ನಾವು ನಮ್ಮ ಪಾಡಿಗೆ ಇರ್ತೀವಿ ಅನ್ನೋ ಅರ್ಥದಲ್ಲಿ. ಅಂದ್ರೆ ಮುಷ್ಕರ ಮಾಡೋದು ಲೀಡರ್ಗಳಲ್ಲ, ಮುಷ್ಕರ ಮಾಡೋದು ಕಾರ್ಮಿಕರು. ಯಾರು ಡ್ರೈವರು, ಕಂಡಕ್ಟರ್, ಮೆಕ್ಯಾನಿಕ್ಗಳು ಮತ್ತು ಇತರೆ ಸಿಬ್ಬಂದಿಗಳು. ಅವರಿಗೆ ಇವತ್ತು ವೇತನ ಹೆಚ್ಚಳ ಆಗಬೇಕಾಗಿರೋದು ಅವರಿಗೆ. ಸೊ ಅದರಿಂದ ಮುಷ್ಕರ ಮಾಡ್ತಕ್ಕಂಥವ್ರು ನೌಕರರು, ಹೌದಲ್ವಾ? ಅದರಿಂದ ನೌಕರರು ಮುಷ್ಕರ ಮಾಡಿದಾಗ ಯಾರ್ದು ಪ್ರಶ್ನೆ ಬರೋದೇ ಇಲ್ಲ. ಆದ್ರೆ ಜಂಟಿ ಕ್ರಿಯಾ ಸಮಿತಿ ನಾಯಕತ್ವವನ್ನು ಕೊಟ್ಟಿದೆ. ಇವಿಷ್ಟು ಸಾರಿಗೆ ನೌಕರರ ಫೆಡರೇಷನ್ CITUನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ HS ಮಂಜುನಾಥ್. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೈಕೋರ್ಟ್ನಿಂದ ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಇದೀಗ ಪ್ರತಿಭಟನೆ ಮಾಡಲೇಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದ ಸಾರಿಗೆ ಇಲಾಖೆಯ ನೌಕರರನ್ನ ಪ್ರತಿನಿಧಿಸ್ತಾ ಇರುವ ಇಡೀ ಹೋರಾಟವನ್ನ ಸಂಘಟಿಸ್ತಾ ಇರುವ ಜಂಟಿ ಕ್ರಿಯಾ ಸಮಿತಿ ಸುದ್ದಿಗೋಷ್ಠಿಯನ್ನ ಕರೆದಿದೆ. ಮಧ್ಯಾಹ್ನ 3 ಗಂಟೆಗೆ ಎಐಟಿಯುಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಅನ್ನು ನಡೆಸಲಾಗುತ್ತೆ. ಈಗಾಗಲೇ 2 ಸಂಘಟನೆಯಿಂದ ಬಂದ್ಗೆ ಬೆಂಬಲವನ್ನ ವಾಪಸ್ ಪಡೆಯಲಾಗಿದೆ. ಉಳಿದ 5 ಸಂಘಟನೆಗಳಿಂದ ಬಂದ್ ನಡೆಸೋಕೆ ಬೆಂಬಲ ಸಿಗುವ ಸಾಧ್ಯತೆಗಳಿದೆ. ಎಲ್ಲ ವಿಚಾರಗಳ ಬಗ್ಗೆ ಮಧ್ಯಾಹ್ನ ಸುದ್ದಿಗೋಷ್ಠಿಯನ್ನ ನಡೆಸುವುದಿದೆ ಜಂಟಿ ಕ್ರಿಯಾ ಸಮಿತಿ.
ಮಾತನಾಡ್ತಿದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಕೋರ್ಟ್ ಆದೇಶದ ಬೆನ್ನಲ್ಲೇ ನಿಮ್ ನಡೆಯುತ್ತೆ ನಾವು ಈಗ ಕೋರ್ಟ್ ಆದೇಶದ ಪ್ರತಿಯನ್ನ ತಗೊಳ್ತೀವಿ, ಜಂಟಿ ಕ್ರಿಯಾ ಸಮಿತಿ ಸಭೆ ಸೇರ್ತೀವಿ. ಸಭೆ ಸೇರಿ ಮಾಧ್ಯಮದ ಮಿತ್ರರನ್ನ ಕರೆದು ನಿಮ್ ಮೂಲಕ ನಾವು ವಿಚಾರವನ್ನ ತಿಳಿಸ್ತೀವಿ. ಇನ್ನೂ ಕೂಡ ಟೈಮ್ ಇದೆ. ನಾವು ಇವತ್ತ ರಾತ್ರಿ 12 ಗಂಟೆವರೆಗೂ ಟೈಮ್ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಕೋರ್ಟ್ ಏನ್ ಹೇಳುತ್ತೆ 2ನೇ ಭಾಗ, ಈಗಲೂ ಕೂಡ ಸಾರಿಗೆ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಯನ್ನ ಈಡೇರಿಸಿದ್ರೆ ಕೋರ್ಟ್ ಹೇಳ್ತು ಆಮೇಲೆ ಮಾಡ್ತು ಅನ್ನೋದಕ್ಕಿಂತ ಸರ್ಕಾರಕ್ಕೆ ಹೆಚ್ಚು ಗೌರವ ಬರುತ್ತೆ, ಘನತೆ ಬರುತ್ತೆ ಅಂತ ಹೇಳಿಕ್ ಬಯಸ್ತೀವಿ. ಕಳೆದ ಬಾರಿ ಕೋರ್ಟ್ ಕೂಡ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿತ್ತು, ನಿಮ್ದೇನು ಸಮಸ್ಯೆ ಇದ್ರೆ ನೀವೇ ಬಗೆಹರಿಸಿಕೊಳ್ಳಿ, ಜನಸಾಮಾನ್ಯರಿಗೆ ತೊಂದರೆ ಕೊಡಬೇಡಿ ಅಂತ. ಅದಾಗಿ ನಂತರ ಕೂಡ ನೀವು ಲಾಸ್ಟ್ ಬಾರಿ ಒಂದು ಅರ್ಧ ಮುಷ್ಕರ ಮಾಡಿದ್ವಿ ಕಳೆದ ಬಾರಿ. ಇದೀಗ ಮತ್ತೆ PL ಸಲ್ಲಿಕೆ ಸಂದರ್ಭದಲ್ಲೂ ಕೂಡ 9847 ಆ ಒಂದು ಅರ್ಜಿಯಲ್ಲಿ ಇದು ಕೈಗಾರಿಕೆ ವಿರೋಧ ಕಾಯ್ದೆಯನ್ನು ಕೂಡ ಉಲ್ಲೇಖ ಮಾಡಿದ್ರಿ. ಅಂದ್ರೆ ಇದು ಸಂಧಾನದ ಹಂತದಲ್ಲಿರುವಾಗಲೇ ನೀವು ಈ ರೀತಿ ಮುಷ್ಕರ ಕೂಡಿಯೋದು ಎಷ್ಟು ಸರಿ? ನೀವೇ ನಿಯಮನ ಉಲ್ಲಂಘನೆ ಮಾಡಿಲ್ವಾ ಅಂತ? ನಾವು ಸಂಧಾನ ಪ್ರಕ್ರಿಯೆಯಲ್ಲಿ ಎಲ್ಲಾ ಸಮಸ್ಯೆಗಳು ಬಗೆಹರಿಂಗಿದ್ರೆ ಕಾರ್ಮಿಕ ವರ್ಗ ಚಳುವಳಿ ಮುಷ್ಕರದಂತವು ನಡೆಯೋದಿಲ್ಲ. ಆ ಸಂಧಾನ ಪ್ರಕ್ರಿಯೆಗೆ ಗೌರವ ಕೊಡ್ತಕ್ಕಂಥ ಜನ ಇರಬೇಕಲ್ಲ. ಈಗ ಹಿಂದೆ 8-5 ಸಮಯದಲ್ಲಿ ಮುಷ್ಕರದ ಸಮಯದಲ್ಲಿ ಸಂಧಾನ ಪ್ರಕ್ರಿಯೆ ಏರ್ಪಟ್ಟಿದೆ. ಎಷ್ಟು ದಿವಸ ಆಗಿದೆ? ಹೆಚ್ಚು ಕಡಿಮೆ 8 ತಿಂಗಳು 9 ತಿಂಗಳಾಗಿದೆ. ಏನು ಲೇಬರ್ ಕಮಿಷನರ್ ಏನ್ ತೀರ್ಮಾನ ಮಾಡಿದ್ದಾರೆ? ಅದು ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ. ಸೊ ಅದರಿಂದ ನಾವು ಏನೂ ಉಲ್ಲಂಘನೆ ಮಾಡಿಲ್ಲ. ಕಾರ್ಮಿಕರು ಅನ್ಯಾಯವಾದಾಗ ಮುಷ್ಕರ ಮಾಡತಕ್ಕಂಥದ್ದು ನಮಗೆ ಸಂವಿಧಾನಬದ್ಧವಾದಂತ ಹಕ್ಕು, ಐಡಿ ಕಾಯ್ದೆ ಹಕ್ಕು. ಅದರನ್ನುವೇ ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ. ನಾವು ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ಒಂದು ಮನಸ್ಥಿತಿ ಉಳ್ಳವರಲ್ಲ ಜಂಟಿ ಕ್ರಿಯಾ ಸಮಿತಿಯವರು. ನಾವು ಅತ್ಯಂತ ಜವಾಬ್ದಾರಿಯಾಗಿ ನಡ್ಕೊಂಡಿದ್ದೀವಿ. ಈಗಲೂ ಕೂಡ ಅವರ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನ್ಯಾಯಾಲಯ 5-8ರಲ್ಲೂ ಕೂಡ ಇದೇ ರೀತಿ ಆದೇಶ ಮಾಡಿತ್ತು. ಆದರೆ ಆ ಆದೇಶವನ್ನು ಅವ್ರು ಪಾಲಿಸಿಲ್ಲ. ಮಾತುಕತೆ ಕರೆದಿದ್ದಾರೆ, ಆದ್ರೆ ಶೆಟ್ಲು ಮಾಡಿಲ್ಲ. ನಾವು ಶೆಟ್ಲ್ ಆಗಬೇಕು ಅನ್ನೋದ್ರಲ್ಲಿ ನಾವು ಇದೀವಿ. ಆದೇಶದ ಹೊರತಾಗಿಯೂ ಕೂಡ ಮುಷ್ಕರ ನಡೆದಿದ್ರು ಕೂಡ ಅಷ್ಟೊಂದು ಬೆಂಬಲ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಈ ಹಿಂದೆ ಅನಂತ್ ಸುಬ್ರಾವ್ ಇದ್ದಂತಹ ಸಂದರ್ಭದಲ್ಲಿ ಅವರದೇ ನಿರ್ಧಾರ ಅಂತಿಮ ಆಗ್ತಾ ಇತ್ತು. ಈಗ ಜಂಟಿ ಕ್ರಿಯಾ ಸಮಿತಿ ಎಲ್ಲೋ ಒಂದ್ ಕಡೆ ಒಂಟಿ ಕ್ರಿಯಾ ಸಮಿತಿ ಆಯ್ತು. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ಆರೋಪ. ಇಲ್ಲ ಸರ್, ಜಂಟಿ ಕ್ರಿಯಾ ಸಮಿತಿಯಲ್ಲಿ 8 ಸಂಘಗಳು ಜೊತೆನಲ್ಲಿದೆ. ಅದರಲ್ಲಿ 2 ಸಂಘಗಳು ನಿನ್ನೆ ಸಂಜೆವರೆಗೂ ನಮ್ಮ ಜೊತೆ ಇದ್ರು. ನಿನ್ನೆ ಯಾವಾಗ ಮುಷ್ಕರ ಮುಂದುವರಿಯುವಂತ ಸೂಚನೆ ಕಂಡಿದೆ, ಅದಕ್ಕಾಗಿ ಅವರು ಅವರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಅವರು ವಾಪಸ್ ಹೋಗಿದ್ದಾರೆ ಹೊರತು ಇನ್ನು 6 ಸಂಘಗಳು ನಾವು ಜಂಟಿಯಾಗಿ ಇದೀವಿ. ಮತ್ತು ಇತರೆ ಸಂಘಗಳು ಸಾರಿಗೆ ನಿಗಮಗಳಲ್ಲಿರೋರು ಅವ್ರು ಯಾರು ಕೂಡ ಈ ಮುಷ್ಕರವನ್ನ ವಿರೋಧಿಸಿಲ್ಲ. ಸೊ ಇದು ಪಾಸಿಟಿವ್ ಬೆಳವಣಿಗೆ. ಒಂದಿಲ್ಲ, ಕೆಲವರು ಬೆಂಬಲ ಕೂಡ ಕೊಟ್ಟಿಲ್ಲ. ಅಂದ್ರೆ ಬೆಂಬಲ ಅಂದ್ರೆ ನೈತಿಕ ಬೆಂಬಲ ರೀತಿಯಲ್ಲಿ ಇದ್ರು. ಈ ಮುಷ್ಕರ ಮಾಡುದಾದ್ರೆ ಮಾಡಿ, ನಮ್ದೇನು ವಿರೋಧನಿಲ್ಲ, ಬೆಂಬಲ ನಾವು ನಮ್ಮ ಪಾಡಿಗೆ ಇರ್ತೀವಿ ಅನ್ನೋ ಅರ್ಥದಲ್ಲಿ. ಅಂದ್ರೆ ಮುಷ್ಕರ ಮಾಡೋದು ಲೀಡರ್ಗಳಲ್ಲ, ಮುಷ್ಕರ ಮಾಡೋದು ಕಾರ್ಮಿಕರು, ಯಾರು ಡ್ರೈವರು, ಕಂಡಕ್ಟರ್, ಮೆಕ್ಯಾನಿಕ್ಗಳು ಮತ್ತು ಇತರೆ ಸಿಬ್ಬಂದಿಗಳು. ಅವರಿಗೆ ಇವತ್ತು ವೇತನ ಹೆಚ್ಚಳ ಆಗಬೇಕಾಗಿರೋದು ಅವರಿಗೆ. ಸೊ ಅದರಿಂದ ಮುಷ್ಕರ ಮಾಡ್ತಕ್ಕಂಥವ್ರು ನೌಕರರು, ಹೌದಲ್ವಾ? ಅದರಿಂದ ನೌಕರರು ಮುಷ್ಕರ ಮಾಡಿದಾಗ ಯಾರ್ದು ಪ್ರಶ್ನೆ ಬರೋದೇ ಇಲ್ಲ. ಆದ್ರೆ ಜಂಟಿ ಕ್ರಿಯಾ ಸಮಿತಿ ನಾಯಕತ್ವವನ್ನು ಕೊಟ್ಟಿದೆ. ಇವಿಷ್ಟು ಸಾರಿಗೆ ನೌಕರರ ಫೆಡರೇಷನ್ CITUನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ HS ಮಂಜುನಾಥ್, ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.